ಸತ್ಯ ಎಂದರೇನು? ನಾವು ಯಾವುದರಲ್ಲಿ ನಂಬಿಕೆ ಇಡ್ತೀವೋ ಅದೇ ಸತ್ಯ, ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಸುಳ್ಳು. ನೋಡಿ ಈ ಥರ. ವಾವ್, ಸಿ ಹಿಸ್ ಕಲರ್ ಆ್ಯಂಡ್ ಹಿಸ್ ಕಲರ್ ಸೇಮ್. ಕಹಿ ನೆನಪುಗಳಿರುವಂತಹ ಜಾಗದಲ್ಲಿ ಸಿಹಿಯನ್ನು ಮಾರ್ತಾ ಇರುವಂತಹ ಲೋಕಲ್ ಜನಗಳು. ಇಸ್ರೇಲ್ ಇದೆ, ಪ್ಯಾಲೆಸ್ಟೈನ್ ಇದೆ. ಇದ್ಯಾವುದು ಪ್ಯಾಲೆಸ್ಟೈನ್ ಒಳಗೂ ಇಸ್ರೇಲ್ ಇದೆಯಾ ಅನ್ನೋ ತಮ್ನೇಲು. ಇದಕ್ಕೆ ಇಲ್ಲಿದೆ ಉತ್ತರ. ಹೆಬ್ರಾನ್ ವೆಸ್ಟ್ ಬ್ಯಾಂಕ್ ಪ್ಯಾಲೆಸ್ಟೈನ್ನಲ್ಲಿರುವಂತಹ ಎರಡನೇ ಅತ್ಯಂತ ದೊಡ್ಡ ನಗರ. ಆದರೆ ಈ ನಗರದ ಮಧ್ಯದಲ್ಲೇ ಒಂದು ದೊಡ್ಡ ಇಸ್ರೇಲಿ ಸೆಟ್ಲ್ಮೆಂಟ್ ಇದೆ. ಈ ಥರ 7 ಲಕ್ಷಕ್ಕೂ ಹೆಚ್ಚು ಜನ ಬೇರೆ ಬೇರೆ ವೆಸ್ಟ್ ಬ್ಯಾಂಕ್ ಏರಿಯಾಗಳಲ್ಲಿ ಇಲ್ಲೀಗಲ್ ಆಗಿ ಬಂದು ಸೆಟ್ಲ್ ಆಗಿದ್ದಾರೆ, ಜೂಯಿಷ್ ಜನಾಂಗದವರು. ಇದನ್ನು UN ಕೂಡ ತಪ್ಪು ಅಂತ ಖಂಡಿಸುತ್ತೆ. ಆದರೂ ಯಾವುದೇ ರೀತಿ ಕೇರ್ ಮಾಡದೆ ಇಲ್ಲಿ ಇಸ್ರೇಲಿ ಸೆಟ್ಲರ್ಸ್ ಬಂದು ಸೆಟ್ಲ್ ಆಗಿದ್ದಾರೆ. ಈ ಒಂದು ನಗರ 2 ಭಾಗವಾಗಿ ವಿಂಗಡಗೊಂಡಿದೆ, H1 ಮತ್ತು H2. H1 ಅಲ್ಲಿ ಪ್ಯಾಲೆಸ್ಟೈನಿಯನ್ ಜನಗಳಿದ್ದಾರೆ, H2 ಸಂಪೂರ್ಣವಾಗಿ ಇಸ್ರೇಲಿ ಜನಗಳಿದ್ದಾರೆ. ಇವರಿಬ್ಬರು ಒಟ್ಟಿಗೆ ಒಂದಾಗಿ ಬದುಕಬಹುದಾ ಅನ್ನೋ ಪ್ರಶ್ನೆಗೆ ಈ ಒಂದು ವಿಡಿಯೋ ಉತ್ತರ ಕೊಡುತ್ತೆ. ಬಹಳ 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 ಕಿರಿಕಿರುವಂತಹ ಜಾಗ. ಅಲ್ಲಿಗೆ ಬಂದು ಇಳಿದೀನಿ. ಅಲ್ಲಿ ನೋಡಿ, ಕಿಂಗ್ ಆಫ್ ಫಲಾಫಲ್. ಗುಡ್ ಮಚ್ ಮನಿ. ಇಲ್ಲಿ ನೋಡ್ರಿ ಕಲೆಕ್ಷನ್ ಇವ್ರದ್ದು. ಆಹಾ, ಸಾಕ ದುಡ್ಡು ನೋಡಿ ಎಷ್ಟು ಬೇಕು. ಚಿಲ್ಲರೆ ಫುಲ್ಲು. ಚಿಲ್ಲರೆ ಅಂತ ಬಿಸಾಕೋದಲ್ಲ, ಒಂದಕ್ಕೆ 12.5 ರೂಪಾಯಿ. ನಾವು ಬಂದು ಹಿಡಿದಿದ್ದೀವಿ ಹೆಬ್ರಾನ್ ನಗರದಲ್ಲಿ. ನಮ್ಮ ಸ್ನೇಹಿತರು ಈ ಬ್ಯಾಂಕ್ ಹತ್ರ ಬರ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೆ ಹಣ್ಣಿನ ಅಂಗಡಿ ನೋಡಿ, ದ್ರಾಕ್ಷಿ. ನನ್ನನ್ನು ಈ ಸುಂದರವಾದ ಹಾಗೆ ಕಾಂಟ್ರವರ್ಷಿಯಲ್ ಆದ ನಗರದಲ್ಲಿ ಹೋಸ್ಟ್ ಮಾಡ್ತಾ ಇರೋದು ಆದಲ್ ಅನ್ನೋ ಸ್ನೇಹಿತರು. ಹಾಗೆ ಇವರು ಸೂಜಿ ಅಂತ ನೆದರ್ಲ್ಯಾಂಡ್ಸ್ ಅವರು. ಇಲ್ಲಿ ವಾಲಂಟಿಯರಿಂಗ್ ಜಾಬ್ ಮಾಡಿ ಊಟ ಮಾಡ್ಕೊಂಡು ಆಚೆ ಬಂದ್ವಿ. ಊಟದಲ್ಲೂ ಕೂಡ ಕರೆಂಟ್ ಸಿಚುವೇಶನ್ ಬಗ್ಗೆ ಸಾಕಷ್ಟು ಮಾತುಕತೆ ನಡೀತಾ ಇತ್ತು. ಈಗ ಲಗೇಜ್ ಇಟ್ಬಿಟ್ಟು ನಾವು ಹೋಗ್ಲಿದ್ದೀವಿ ಫರ್ದರು ಒಂದು ವಾಕಿಂಗಿಗೆ. ನೋಡೋಣ ಬನ್ನಿ ಹೆಂಗಿದೆ ಹೆಬ್ರಾನ್ ಸಿಟಿ ಅಂತ. ಸಿಕ್ಕಾಪಟ್ಟೆ ಕ್ರೌಡೆಡ್ ಇದೆ, ಅದಂತೂ ಗ್ಯಾರಂಟಿ. ಸೊ ನಮ್ಮ ಬ್ರದರ್ ಆದಲ್ ಇದ್ದಾರಲ್ಲ, ಇವ್ರದ್ದು ಒಂದು ಬಟ್ಟೆ ಅಂಗಡಿ ಇದೆಯಂತೆ. ವೇರ್ ಇಸ್ ಯೋರ್ ಕ್ಲೋತ್ ಶಾಪ್ ಆದಲ್? ಬ್ರ್ಯಾಂಡ್ 70. ಆಲ್ ದ ಬೆಸ್ಟ್ ಫಾರ್ ಯೋರ್ ಶಾಪ್ ಬ್ರೋ. ಬ್ರದರ್ನ ಕೇಳ್ತಾ ಇದ್ದೆ ಬಿಸ್ನೆಸ್ ಹೇಗಿದೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು ತುಂಬ ದಿವಸಗಳಾಗೋಯ್ತು, ಟೂರಿಸ್ಟ್ ಎಲ್ಲ ಯಾರೂ ಬರ್ತಾ ಇಲ್ಲ, ಎಲ್ಲ ಟ್ರಿಪ್ಗಳು ಕ್ಯಾನ್ಸಲ್ ಆಗಿಬಿಟ್ಟಿದೆ. ಸೊ ಎಲ್ಲರೂ ಎಲ್ಲ ಬ್ಯಾಂಕ್ರಪ್ಟ್ ಆಗಿಬಿಟ್ಟಿದ್ವಿ, ಯಾರ ಹತ್ರನೂ ಕಾಸಿಲ್ಲ, ಬಿಸ್ನೆಸ್ ಮಾಡ್ತಾ ಇಲ್ಲ, ಏನೂ ನಡೀತಾ ಇಲ್ಲ, ಭಾರಿ ಕಷ್ಟದಲ್ಲಿದ್ದೀವಿ ಅಂತ ಹೇಳ್ತಾಯಿದ್ರು. ಸಿಚುವೇಶನ್ ಸೆನ್ಸಿಟಿವ್ ಇದೆ, ಆದರೂ ಜನರ ಮುಖದಲ್ಲಿ ಒಂದು ಖುಷಿ ಇದೆ. ಎಲ್ಲರೂ ವೆಲ್ಕಮಿಂಗ್ ಆಗಿ ಅವರೇ ಕಷ್ಟದಲ್ಲಿದ್ದಾರೆ, ಆದರೂ ವೆಲ್ಕಮ್ ಟು ಹೆಬ್ರಾನ್, ವೆಲ್ಕಮ್ ಟು ಪ್ಯಾಲೆಸ್ತೀನ್ ಅಂತ ಆ ಥರ ಮಾತಾಡ್ತಾ ಇದ್ದಾರೆ ಖುಷಿಯಾಗಿ. 1967 ಜಗತ್ತಿನಿಂದ ಬೇರೆ ಬೇರೆ ಕಡೆಯಿಂದ ಜ್ಯೂಸ್ ಜನಗಳನ್ನ ಇಲ್ಲಿ ತಂದು ಪ್ಯಾಲೆಸ್ಟೈನ್ ಸಿಟಿಯ ಹೆಬ್ರಾನ್ನ ಮಧ್ಯೆ ತಂದು ಒಂದು ಜಾಗವನ್ನು ಅತಿಕ್ರಮಣ ಪ್ರವೇಶ ಮಾಡಿ ಈ ಥರ ಒಂದು ಸೆಟಲ್ಮೆಂಟ್ ಮಾಡಿದಾರಂತೆ. ಸೊ ಇವತ್ತು ಇಲ್ಲಿಯ ಲೋಕಲ್ ಜನಗಳೇ ಆ ಜಾಗಕ್ಕೆ ಕಾಲಿಡಂಗಿಲ್ಲ, ಅವರ ಊರಲ್ಲಿ ಅವರಿಗೆ ಎಂಟ್ರಿ ಇಲ್ಲ. ಯಾಕೆಂದರೆ ಆ ಒಂದು ಪ್ರಾಂತ್ಯದಲ್ಲಿ ಇವಾಗ ಸದ್ಯಕ್ಕೆ ಇಸ್ರೇಲಿ ಅಥವಾ ಜೂ ಜನಗಳು ಉಳಿದಿಯಾರಂತೆ. ಸೊ ಇದು ಇವರು ಹೇಳ್ತಿರುವಂತಹ ಕತೆ. ಇಲ್ಲಿ ಬ್ರದರ್ ಚಪ್ಪಲಿ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಹಾಸ್ಟೆಲ್ ನೋಡಿ, ಫ್ರೆಂಡ್ಸ್ ಹಾಸ್ಟೆಲ್ ಮಾರ್ಕೆಟ್ ಮಧ್ಯೆ ಇದೆ. ನಮ್ಮ ಬ್ಯಾಗ್ ಇಟ್ಬಿಟ್ಟು ಮತ್ತೆ ವಾಕಿಂಗ್ ಶುರು ಮಾಡೋಣ. ಸಿಕ್ಕಾಪಟ್ಟೆ ಭಾರ ಇದೆಲ್ಲ, ಬ್ಯಾಗು ಎತ್ಕೊಂಡು ಓಡಾಡೋಕ್ಕಾಗಲ್ಲ. ನೈಸ್ ಹಾಸ್ಟೆಲ್. ವೆಲ್ಕಮ್ ಟು ಫ್ರೆಂಡ್ಸ್ ಹಾಸ್ಟೆಲ್. ಯು ಸ್ಪೀಕ್ ಅರೇಬಿಕ್, ಇಸ್ ಇಟ್? ನೋಡಿ ಹಾಸ್ಟೆಲ್ ಹೇಗಿದೆ ಅಂತ ತೋರಿಸ್ತೀನಿ. ಯಾವುದೋ ಓಲ್ಡ್ ಸಿಟಿಯ ಮಧ್ಯ. ಇದು ಕಿಚನ್ನು. It's an old family house. It belongs to now Bilal.
but I think the house is originally from his grandma. Okay. And they transformed it now into a hostel, so it's like a very homey feeling. And Okay. everything's very nice. You're staying here. Yes. Ah. For the third time now. Hey bro, how are you? ಸೊ ಇದು ಹಾಸ್ಟೆಲ್ ಎಂಟ್ರೆನ್ಸು ಮತ್ತು ಹಾಲು. ಇಲ್ಲಿ ಬಂದರೆ ಇದು ರೂಮು ಚೆನ್ನಾಗಿದೆ. ದಿಸ್ ಡಸ್ ನಾಟ್ ಫೀಲ್ ಲೈಕ್ ಹಾಸ್ಟೆಲ್, ಯಾ? No, not at all. ನಾಟ್ ಎಟ್ ಆಲ್, ರೈಟ್? Allah, it's like a personal. ಯಾ, ಆ್ಯಂಡ್ ದಿಸ್ ಆರ್ ದ ಡಾಮ್ಸ್. Yeah. ಓಕೆ, The dorms. ಇಲ್ಲಿ ಡಾಮ್ಸ್ 3 ಇದೆ. ಸೊ ನೀವೇನು ನೋಡ್ತಾ ಇದ್ದೀರಾ, ಇದು ಶುಹಾದಾ ಸ್ಟ್ರೀಟ್ ಅಂದ್ಬಿಟ್ಟು ಪ್ಯಾಲೆಸ್ತೀನಿಯನ್ ಜನಗಳು ಮತ್ತು ಅವರ ಮನೆಗಳು ಒಳಗಿತ್ತಂತೆ ಅಂಗಡಿಗಳು. ಈಗ ಅದನ್ನು ಸಂಪೂರ್ಣವಾಗಿ ಇಸ್ರೇಲಿ ಜನಗಳು ಆಕ್ಯುಪೈ ಮಾಡಿಕೊಂಡು ಇವ್ರಿಗೆ ಅಲ್ಲಿ ಹೋಗಿ ಬಿಡ್ತಾ ಇಲ್ವಂತೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬರೀ ಬಿಸಿಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಮಾಡಿರೋಂತಹ ಜಾಗ ಅಲ್ಲ. ಇಲ್ಲಿರುವಂತಹ ಇಸ್ರೇಲಿ ಸೆಟ್ಲರ್ಸ್ ಇದ್ದಾರಲ್ಲ, ಅಲ್ಲಿಂದ ಕಸ, ಟ್ರ್ಯಾಶ್, ಬಾಟ್ಲುಗಳು ಮತ್ತು ಬಿಸಿ ಬಿಸಿ ಎಣ್ಣೆನೂ ಕೆಲವು ಸಲ ಸುರಿದು ಬಿಡ್ತಾರಂತೆ ಮೇಲಿಂದ. ಆ ಒಂದು ಹೇಟ್ರೇಡ್ಗೋಸ್ಕರ, ಅಂದರೆ ಇವರಿಗೆ ಇಲ್ಲಿಯ ಜನಗಳನ್ನ ಓಡಿಸೋದಕ್ಕೋಸ್ಕರ. ನೋಡಿ ಅಲ್ಲಿ ಕಲ್ಲುಗಳು ಕಾಣಿಸ್ತಾ ಇವೆ. ಸೊ ಅಲ್ಲಿಂದ ಬಿಸಾಕಿ ಇಲ್ಲಿಯವರು ಈ ಏರಿಯಾ ಬಿಟ್ಟು ಹೋಗಲಿ ಅನ್ನೋ ಹಾಗೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಬಿಸಾಕಿರೋ ಕಲ್ಲುಗಳು. So there's still Palestinian family are living here, so they have to cover it with this, so they can like protect themselves. And it's unable to open, you know. ಸೊ ಇಲ್ಲಿ ಉಳ್ಕೊಂಡಿರುವಂತಹ ಪ್ಯಾಲೆಸ್ಟೈನ್ ಮನೆಗಳನ್ನ, ಅವರ ಬಾಗಿಲುಗಳನ್ನು, ಅವರ ವಿಂಡೋಗಳನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿಬಿಡ್ತಾರಂತೆ. ಬೇಲಿ ಎಲ್ಲ ಕಡೆ ಕಾಣಿಸ್ತದೆ. ಇಲ್ಲಿರೋ ಹಳೆ ಶಾಪ್ಸ್ನೆಲ್ಲ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ. Actually, you can see the shops here. Come. ಸೊ ಇವರು ಹೇಳೋ ಪ್ರಕಾರ ಇಸ್ರೇಲಿ ಆರ್ಮಿ ಬಂದು ಸಂಪೂರ್ಣವಾಗಿ ಈ ಅಂಗಡಿಗಳನ್ನೆಲ್ಲ ಬಂದ್ ಮಾಡಿಸ್ಯಾರಂತೆ. Many shops are closed. ಅಥವಾ ಇಡೀ ಪ್ಯಾಲೆಸ್ಟೈನಲ್ಲಿ ಹಿಬ್ರಾನ್ ಇಸ್ ದ ಓನ್ಲಿ ಸಿಟಿ, ಯಾವ ಸಿಟಿಯ ಓಲ್ಡ್ ಸಿಟಿಯ ಮಧ್ಯನೇ ಸೆಟ್ಲ್ಮೆಂಟ್ಸ್ ಇರೋದು. ಬೇರೆ ಎಲ್ಲ ಕಡೆನೂ ಸೆಟ್ಲ್ಮೆಂಟ್ಸು ಆಚೆ ಕಡೆ ಇದೆ ಅಥವಾ ಒಂದು ಪಾರ್ಷಿಯಲ್ ಏರಿಯಲ್ಲಿದೆ. ಆದರೆ ಇದು ಓಲ್ಡ್ ಸಿಟಿಯ ಮಧ್ಯನೇ ಇವರು ಆಕ್ಯುಪೈ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಂಗಡಿ ಮುಂಗಟ್ಟುಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಬರೋದಕ್ಕೆ ಹೆದರ್ಕೋತಾ ಇದ್ದಾರೆ ಜನಗಳು. ಸೊ ಅಂಗಡಿಗಳೆಲ್ಲ ಕ್ಲೋಸ್ ಆಗಿವೆ, ಬೇಲಿ ಎಲ್ಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೆಲ್ಲೇ ಹೋದ್ರೂ ಪ್ರೀತಿಯಿಂದ ಜನಗಳು ಅಂಗಡಿಯಲ್ಲೇ ಕಾಫಿ ಕುಡಿಸ್ತಾರೆ. ಸೊ ಅಂಕಲ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡಿ ನಾವಿರೋದು ಹೆಬ್ರಾನ್, ಇದು ಸಂಪೂರ್ಣವಾಗಿ ದಿಸ್ ಇಸ್ ಓನ್ಲಿ ಪ್ಯಾಲೆಸ್ತೀನ್, ದಿಸ್ ಬರೀ ಪ್ಯಾಲೆಸ್ತೀನ್ ಮಾತ್ರ. ನಾವಿಲ್ಲಿ ಹೆಬ್ರಾನಲ್ಲಿದ್ದೀವಿ. ನಾನು ಜೆರಿಕೋಲಿದ್ದೆ. ಜೆರಿಕೋಯಿಂದ ಹೆಬ್ರಾನ್ ಭಾಳ ಹತ್ತಿರ, ಆದರೆ ಇವಾಗ ಹಿಂಗೆ ಬರೋಕ್ಕಾಗಲ್ಲ. ಸಂಪೂರ್ಣವಾಗಿ ಸುತ್ತಕೊಂಡು ಹಿಂಗೆ ಬರಬೇಕು. ಯಾಕೆಂದರೆ ರೋಡ್ಗಳೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರಂತೆ. ಸೊ ಮುಂಚೆ ಗಾಜಾ, ಈಗ ಏನು ಗಾಜಾ ಸ್ಟ್ರಿಪ್ ಬಹಳ ಕಾಂಟ್ರವರ್ಷಿಯಲ್ ಜಾಗ, ಈ ಗಾಜಾ ಸ್ಟ್ರಿಪ್ ಇರೋದು ಇಲ್ಲಿ. ಇಲ್ಲಿಂದ ಹೆಬ್ರಾನ್ ಡೈರೆಕ್ಟ್ ಬಸ್ ಇತ್ತಂತೆ 30 ಮಿನಿಟ್ಸ್ಗೆ. ಆದರೆ ಇವಾಗ ಅಕಸ್ಮಾತ್ ಹೆಬ್ರಾನಿಂದ ಗಾಜಾಗೆ ಹೋಗಬೇಕು ಅಂದರೆ ಹೆಬ್ರಾನಿಂದ ಜಾರ್ಡನ್ಗೆ ಹೋಗಬೇಕು, ಜಾರ್ಡನಿಂದ ಈಜಿಪ್ಟ್ಗೆ ಹೋಗಬೇಕು, ಈಜಿಪ್ಟಿಂದ ಗಾಜಾಗೆ ಬರಬೇಕು. ಸೊ ಅವರ ಸ್ವಂತ ಊರುಗಳಿಗೆ ಹೋಗೋದಕ್ಕೆ ಅವರು ದೇಶ ಸುತ್ತಬೇಕು ಅನ್ನೋದು ಸದ್ಯದ ಇವರ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವರೇನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಆ್ಯನ್ಸಿಸ್ಟರ್ಸ್ ಇದ್ದಂತಹ ಜಾಗ ಇದು. ಇವಾಗ ಯಾರೋ ಹೊರಗಿನವ್ರು ಬಂದು ನಮ್ಮ ಅಂಗಡಿಗಳನ್ನು, ನಮ್ಮ ಮನೆಗಳನ್ನು ಬಿಟ್ಟು ಹೋಗಿ ಅಂತ ಹೇಳಿದ್ರೆ ನಮ್ಗೆ ಕಷ್ಟ ಆಗುತ್ತೆ. ಅದು ಹೇಗೆ ಸಾಧ್ಯ ಅಂತ. ಯುನೈಟೆಡ್ ನೇಷನ್ಸು ಮಾಡಿರುವಂತಹ ರೂಲ್ಸ್ನ ಪ್ರಕಾರ ವೆಸ್ಟ್ ಬ್ಯಾಂಕು ಸಂಪೂರ್ಣವಾಗಿ ಪ್ಯಾಲೆಸ್ತೀನಿಯನ್ ಟೆರಿಟರಿ ಅಂತ ಹೇಳಿದೆ. ಆದರೂ ಕೂಡ ಇಸ್ರೇಲಿ ಸೆಟಲ್ಮೆಂಟ್ಸ್ನ ಇಲ್ಲಿ ಮಾಡಿರೋದು ಅಗೇನ್ಸ್ಟ್ UN ರೂಲ್ಸು. ಅದಕ್ಕೆ ಇವರೆಲ್ಲ ಹೇಳ್ತಾರೆ ಇಸ್ರೇಲ್ ಇಸ್ ಅಬೌವ್ ಆಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ. ಸೊ ಇದು ಇವರ ಅಭಿಪ್ರಾಯ. ನಾವೆಲ್ಲ ಯೋಚನೆ ಮಾಡಬೇಕು ಅಂದರೆ 2 ಸೈಡ್ ಕಥೆನೂ ನಾವು ಕೇಳಬೇಕಲ್ವಾ. ಸೊ ನೀವು ಇವಾಗ ಸದ್ಯಕ್ಕೆ ಈ ಸೈಡ್ ಕತೆ ಕೇಳ್ತಾ ಇದ್ದೀರಾ. ಇಲ್ಲಿ ನೋಡ್ತಾ ಇದ್ದೀರಾ ಪ್ಯಾಲೆಸ್ತೀನಿಯನ್ ಕರೆನ್ಸಿ, 1 ಪ್ಯಾಲೆಸ್ತೀನಿಯನ್ ಪೌಂಡ್. ವಾವ್, ಇದೆಲ್ಲೂ ನೋಡೋಕ್ಕೆ ಸಿಗಲ್ಲ ನಿಮಗೆ. ಇವಾಗ ಇವರು ಇಸ್ರೇಲಿ ದುಡ್ಡನ್ನೇ ಯೂಸ್ ಮಾಡ್ತಾರೆ, ಶೆಕಲ್ಸು. ಆದರೆ ಹಿಂದೆ ಈ ಒಂದು ಕರೆನ್ಸಿನ ಯೂಸ್ ಮಾಡ್ತಾ ಇದ್ರಂತೆ. ಈಗ ನಾನೇನು ಪ್ಲ್ಯಾನ್ ಮಾಡ್ಕೊಂಬಂದಿಲ್ಲ, ನನ್ನ ಪಾಡನ್ನ ನಡ್ಕೊಂಬಂದೆ. ಒಬ್ಬರನ್ನ ಯಾರನ್ನೋ ಮಾತಾಡಿಸ್ದೆ, ಅವ್ರು ಹೇಳಿದ ಕತೆನ ಕೇಳ್ತಾ ಇದ್ದೀನಿ. ಅಫ್ಕೋರ್ಸ್ ಅದನ್ನು ಸಂಪೂರ್ಣವಾಗಿ ವೆರಿಫೈ ಕೂಡ ಮಾಡಬೇಕು. ಸುಮ್ಮನೆ ಯಾವುದೇ ಮಾತನ್ನು ಯಾರೋ ಒಬ್ರು ಹೇಳಿದ್ರು ಅಂದ ತಕ್ಷಣ ನಂಬೋದಲ್ಲ. ಸೊ ಇವರ ವರ್ಷನ್ ಪ್ರಕಾರ ಇವರ ಕತೆ ಏನಪ್ಪ ಅಂದರೆ, ರೆಗ್ಯುಲರ್ ಆಗಿ ಇಲ್ಲಿರುವಂತಹ ಆರ್ಮಿ ಆಗ್ಬೋದು, ಸೆಟ್ಲ್ಮೆಂಟಿಂದ ಜನಗಳಾಗ್ಬೋದು ಬಂದು ಬಹಳ ತೊಂದರೆ ಕೊಡ್ತಾರೆ ಇವರಿಗೆ. ಹಾಗೆ ಸಾಕಷ್ಟು ಬಾರಿ ಪ್ಯಾಲೆಸ್ತೀನಿಯನ್ ಫ್ಲ್ಯಾಗನ್ನು ಶೌಚಾಲಯದ ಒಳಗೆ ಹಾಕಿ ಅದರ ಮೇಲೆ ಉಚ್ಚೆ ಹೊಯ್ದಿರುವಂತಹ ಸಂದರ್ಭಗಳು ಇಲ್ಲಿ ಸುತ್ತಮುತ್ತ ಆಯಿತು. ನನ್ನನ್ನು ತಳ್ಳಾಡಿದ್ರು, ಎಳೆದಾಡಿದ್ರು, ಹೊಡೆದಾಡಿದ್ರು, ನನ್ನ ಅಂಗಡಿಗೆ ಬೆಂಕಿ ಹಚ್ಚಿದ್ರು.
ನಾನು ಇಲ್ಲಿರಬಾರ್ದು, ಇವರ ಸುತ್ತಮುತ್ತ ನಾನು ಇರಬಾರ್ದು ಅನ್ನೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಕೂಡ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ಯಾಲೆಸ್ತೀನಿಯನ್ ಮ್ಯಾಪ್, ಎಷ್ಟು ಸುಂದರವಾದ ದೇಶ. ಇದ್ರ ಪಕ್ಕ ಇರುವಂಥದ್ದು ಇಸ್ರೇಲು. ಭಾರತ ದೇಶ ಇಸ್ರೇಲ್ನ ಕೂಡ ರೆಕಗ್ನೈಸ್ ಮಾಡುತ್ತೆ, ಪ್ಯಾಲೆಸ್ತೇನ್ನ ಕೂಡ ರೆಕಗ್ನೈಸ್ ಮಾಡುತ್ತೆ. ಸೊ ಭಾರತ ದೇಶದ ಪ್ರಕಾರ ಇಸ್ರೇಲ್ ದೇಶ ಕೂಡ ಇದೆ, ಪ್ಯಾಲೆಸ್ತೇನಿಯನ್ ದೇಶ ಕೂಡ ಇದೆ. ನಮ್ಮ ಅಭಿಪ್ರಾಯದಲ್ಲಿ ಇಬ್ಬರು ಅಣ್ಣ ತಮ್ಮಂದಿರಿದ್ದ ಹಾಗೆ ಖುಷಿಯಾಗಿ ಜೊತೆಯಾಗಿ ಬಾಳಬೇಕು ಹೊರತು ಹೊಡೆದಾಡಿಕೊಂಡು ಬಡ್ದಾಡಿಕೊಂಡು ಒಬ್ರಿಗೊಬ್ರು ನೋವು ಉಂಟು ಮಾಡಬಾರದು ಅನ್ನೋದು ನಮ್ಮ ಅಭಿಪ್ರಾಯ. ಸೊ ಇಲ್ಲಿ ನಾವಿದ್ದೀವಿ ಇವತ್ತು ಹೆಬ್ರಾನಲ್ಲಿ. ಹೆಬ್ರಾನಿಂದ ಆಕ್ಸೆಸಿಬಿಲಿಟೀಸು ಬಹಳ ಕಟ್ಟಾಗಿ ಹೋಗಿದೆ. ಮುಂಚೆ ನೋಡಿ ಗಾಜಾ ಪಕ್ಕದಲ್ಲೇ ಇದ್ದೀವಿ ನಾವು ಇವಾಗ ಏನು ವರ್ಲ್ಡ್ಸ್ ಮೋಸ್ಟ್ ಕಾಂಟ್ರವರ್ಷಿಯಲ್ ಪ್ಲೇಸ್ ಅಥವಾ ಇವಾಗ ಸದ್ಯಕ್ಕೆ ಯುದ್ಧ ನಡೀತಾ ಇದೆಯಲ್ಲ, ಉರಿತಾ ಇರುವಂತಹ ಜಾಗ ಗಾಜಾ, ಅದರ ಪಕ್ಕನೇ ಇದ್ದೀವಿ ನಾವು. ಸೊ ಇಲ್ಲೂ ಕೂಡ ಒಂದು ಟೆನ್ಷನ್ ಫೀಲ್ ಆಗ್ತಾಯಿದೆ ನಮಗೆ. ಸೊ ಇವ್ರು ಹೇಳ್ತಾರಂತಹ ಕಥೆಗಳೆಲ್ಲ ಕೇಳಿದಾಗ ಬಹಳ ನೋವಾಗುತ್ತೆ. ಹಾಗೆ ಯಾರೂ ಇನ್ನೊಬ್ಬರಿಗೆ ಹಿಂಸೆ ಕೊಡೋದಾಗಲಿ ನೋವು ಕೊಡೋದಾಗಲಿ ಮಾಡಬಾರ್ದು ಅಂತ ಹೇಳ್ತಾ, ಆದಷ್ಟು ಬೇಗ ಇವ್ರು ಅಂದ್ಕೊಂಡಿರೋ ಶಾಂತಿ ಇವರಿಗೆ ಸಿಗಲಿ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಸರ್. ಸೊ ಆ್ಯಸ್ ಅ ಆನರ್ ನನಗೋಸ್ಕರ ಇಲ್ಲಿಯ ಲೋಕಲ್ ಬಟ್ಟೆಯನ್ನು ಹಾಕಿ ಗೌರವ ಕೊಡ್ತಾ ಇದ್ದಾರೆ. ಧನ್ಯವಾದ. ದಿಸ್ ಇಸ್ ದ ಪ್ಯಾಲೆಸ್ತೀನ್ ಕ್ಲೋತ್ಸ್. ಓಕೆ. ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ನಿಮ್ಮ ಗ್ಲೋಬಲ್ ಕನ್ನಡಿಗ ಅವರವರ ಉಡುಪನ್ನು ಹಾಕ್ಕೊಂಡಿದ್ದಾನೆ. ಸೊ ಇಲ್ಲೂ ಕೂಡ ಬಂದು ಇವರು ಧನ್ಯವಾದ. I think I look Palestinian with this. You look like my grandpa now. ಅವ್ರ ತಾತನ ಥರ ಕಾಣಿಸ್ತಾ ಏನಂತೆ ನಾನು. Wow. Actually, you look more Saudi Arabian. ಯಾ ನಮಸ್ತೆ. ಕಡ್ಡಿ ಪ್ಯಾಲೆಸ್ಟೇನಿಯನ್ ತಾತ ಬರ್ತಾ ಇದ್ದಾನೆ. ಇದು ಪ್ಯಾಲೆಸ್ಟೇನಿಯನ್ ಹುಡುಗಿರ ಡ್ರೆಸ್ಸು. Okay, fantastic. Cinderella in this time. Because he's man. ಇಲ್ಲಿ ನೋಡ್ತಾ ಇದ್ದೀರಾ ಪ್ಯಾಲೆಸ್ಟೇನಿಯನ್ ಪಿಕಲ್ಸ್ ಎಷ್ಟು ಕಲರ್ಫುಲ್ ಆಗಿರುತ್ತೆ ನೋಡಿ. ಸೊ ಈ ಥರ ಊಟದ ಜೊತೆಗೆ ಉಪ್ಪಿನಕಾಯಿ ಥರ ಇವರು ಇದನ್ನು ನೆಂಚ್ಕೊಂಡು ತಿಂತಾರೆ. ಸೊ ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಹಳೆಯ ಮಾರ್ಕೆಟ್ನ ಮಧ್ಯ. ಅಲ್ ಅಬ್ರಹಾಮಿ ಮಾಸ್ಕ್ ಅಂತ ಇದೆ ಇಲ್ಲೊಂದು, ಆ ಮಾಸ್ಕ್ ಕಡೆ ಹೋಗ್ತಾ ಇದ್ದೀವಿ. ಕಹಿ ನೆನಪುಗಳಿರುವಂತಹ ಜಾಗದಲ್ಲಿ ಸಿಹಿಯನ್ನು ಮಾರ್ತಾ ಇರುವಂತಹ ಲೋಕಲ್ ಜನಗಳು. ವಾಟ್ ಇಸ್ ದ ನೇಮ್? ಸೊ ಇವರು ಸಿಹಿ ಹೆಸರು ಹಲ್ಕೂಮ್ ಅಂದ್ಬಿಟ್ಟು ಪ್ಯಾಲೆಸ್ತೀನಿಯನ್ ಸ್ವೀಟ್ ಅಂತೆ. ಹಾಯ್. ಯು ಆರ್ ಲೈಕ್ ದ ಸ್ವೀಟ್. ಸಿ ಹಿಸ್ ಕಲರ್ ಆ್ಯಂಡ್ ಹಿಸ್ ಕಲರ್ ಸೇಮ್. ವಾವ್, ಇಟ್ಸ್ ಅಮೇಝಿಂಗ್ ಬ್ರೋ. ದಿಸ್ ಒನ್ ಲುಕ್ಸ್ ಇಟ್ಸ್ ಲೈಕ್ ಅ ಜೆಲ್ಲಿ. ಸೊ ನೋಡಿ ಇದು ಇಲ್ಲಿನ ಬಹಳ ಪಾಪ್ಯುಲರ್ ಆದ ಸಿಹಿ. He is a showman. ಸಕ್ಕತ್ತಾದ ಈ ಸ್ವೀಟು. ಐ ವಿಲ್ ಡೆಫಿನೆಟ್ಲಿ ಟೇಕ್ ದಿಸ್ ಹೋಮ್. ಐ ರಿಯಲಿ ಲೈಕ್ ದಿಸ್. ವಾವ್, ನೋಡಿ ಈ ಥರ ಕಾರ್ನ್ ಸ್ಟಾರ್ಚು, ರೋಸ್ ವಾಟರು ಮತ್ತು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡ್ತಾರೆ. ಓನ್ಲಿ 3: ಕಾರ್ನ್ ಸ್ಟಾರ್ಚ್, ರೋಸ್ ವಾಟರ್, ಶುಗರ್, ನಥಿಂಗ್ ಎಲ್ಸ್. ಅದಾದಮೇಲೆ ಇದನ್ನು ಈ ಒಂದು ಸೆಮಿ ಲಿಕ್ವಿಡನ್ನು ಇದರೊಳಗೆ ಹಾಕೋತಾರೆ. ಸೊ ದೆನ್ ಹೌ ಯು ಮೇಕ್ ದಿಸ್? ಯುವರ್ ಲೈಕ್ ದಿಸ್. شو كيف تعملوا كيف بتصنعوا؟ ما قلت له سكر ميه ونشا 4 hours على بس تبريد يعني بس. ಹೆಂಗಿದೆ ಇಲ್ಲೆಲ್ಲ ಜಾಗ? ದಿಸ್ ಹ್ಯಾಸ್ ಟು ಬಿ ಕೂಲ್ಡ್. ಓಕೆ 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 ಓಕೆ. ಇಟ್ಸ್ ಓಕೆ, ಇಟ್ಸ್ ಓಕೆ, ಡೋಂಟ್ ಡಿಸ್ಟ್ರಾಯ್ ಇಟ್. they cut it on this machine. ಇದು ಈ ಥರ ಅಚ್ಚ ಹಾಕೋತಾರೆ ನೋಡಿ, ಇಲ್ಲ ಅಚ್ಚ ಹಾಕೊಂಡಿದ್ದಾರೆ. ಅಚ್ಚ ಹಾಕೊಂಡು ಇಲ್ಲಿ ಕಟ್ ಮಾಡ್ತಾರಾ? He cut it here. I will cut this. Same color. Same color, right? ಎಷ್ಟು ಚೆನ್ನಾಗಿದೆ ಸಿಹಿ ಇದು. How much do you sell one box for? 5 shekel for one box. Okay. ಸೊ ಬಹಳ ಇಷ್ಟ ಆಯಿತು ಈ ಸಿಹಿ, ಅದಕ್ಕೋಸ್ಕರ ತಗೋತಾ ಇದ್ದೀನಿ 2 ಬಾಕ್ಸು. No, why? No, don't do that, bro. Bro, I really want to buy from him. ನಾನು ತಗೊಳ್ಳೋಣ ಅನ್ಸಿ, ಐ ಜಸ್ಟ್ ಕೆಪ್ಟ್. ನೋಡಿ 2 ಬಾಕ್ಸು ಈ ಸ್ವೀಟ್ ತೆಕ್ಕೊಟ್ರು. ಸೈಡರ್ ಡಿಲೈಟ್ ನೇಮ್. ಓಕೆ ಓಕೆ, ಸಕ್ಕದ ಸ್ವೀಟ್ ಮಾತ್ರ
ವೆರಿ ಗುಡ್ ಸ್ವೀಟ್ಸ್. ಈ ಅಂಕಲ್ ಮಾಡುವಂತಹ ಪ್ಯಾಲೆಸ್ಟೈನಿಯನ್ ಜ್ಯುವೆಲರಿ ಸಕ್ಕದ ಡಿಸೈನ್ಸು. 68 ವರ್ಷದ ಹಳೆಯ ಕೀ, ಬಹಳ ವಿಚಿತ್ರವಾಗಿದೆ. ಈ ಕೀನ ಇವತ್ತು ಬಳಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದಾರೆ. ತಮ್ಮ ಅಂಗಡಿಗಳು ಬಂದಾಗಿದೆಯಲ್ಲ ಅದಕ್ಕೆ. ಸೊ ಇದು ಇಲ್ಲಿಯ ಲೋಕಲ್ಸು ಹಿಂದಿನ ಕಾಲದಲ್ಲಿ ಹಾಕ್ತಾ ಇದ್ದಂತಹ ಕ್ಯಾಪು. ಸ್ವಲ್ಪ ಆಟೋಮನ್ ಎಂಪೈರ್ ಇತ್ತಲ್ಲ ಆ ಟೈಮ್ದಿಂದ ಹಾಕ್ತಾ ಇದ್ದಂತೆ ನೋಡಿ ಈ ಥರ. They went to the floor as a part of praying. Your dress, chador. It's called chador, right? Yeah. ಸೊ ಹುಡುಗಿಯರು ಈ ಥರ ಡ್ರೆಸ್ ಹಾಕೋಬೇಕು. ನೀವು ನೋಡ್ತಾ ಇದ್ದೀರಾ ಅಲ್ ಖಲೀಲಿ ಮಾಸ್ಕ್. 1994 ಇಸ್ವಿಯಲ್ಲಿ ಒಂದು ಬರ್ಬರ ಹತ್ಯಾಕಾಂಡ ನಡೆದಂತಹ ಜಾಗ. ನಾನು ನಿಂತಿರುವಂತಹ ಆಪೋಸಿಟ್ ಡೋರಲ್ಲಿ ಇದೇ ಜಾಗದಿಂದ ಒಬ್ಬ ಕಿಲ್ಲರ್ ಬಂದು, ಇಸ್ರೇಲ್ ಆರ್ಮಿ ಸೋಲ್ಜರ್ ಬಂದು ಇಲ್ಲಿದ್ದಂತಹ ಪ್ರೇಯರ್ ಮಾಡೋಕ್ಕೆ ಬಗ್ಗದಂತಹ ಜನಗಳನ್ನು ಎರ್ರಾಬಿರಿ ಶೂಟ್ ಮಾಡಿ ಸಾಯಿಸಿದ್ದು. ಆಲ್ಮೋಸ್ಟ್ 25 ಜನಗಳು ಸತ್ತರಂತೆ, 150 ಜನಕ್ಕೂ ಹೆಚ್ಚು ಇಂಜೂರ್ಡ್ ಆಗಿದ್ದರು. ಆ ಟೈಮಲ್ಲಿ ಬಹಳ ದೊಡ್ಡ ಕಾಂಟ್ರವರ್ಸಿ ಕೂಡ ಆಗಿತ್ತು. ಇಡೀ ವರ್ಲ್ಡ್ ಪ್ಯಾಲೆಸ್ಟೈನ್ ಕಡೆ ತಿರುಗಿ ನೋಡೋಂಗಾಗಿತ್ತು. ಈ ಒಂದು ಜಾಗದಲ್ಲೇ, ಅದೇ ಜಾಗದಲ್ಲಿ ಇವತ್ತು ನಾನು ಬಂದು ವಿಸಿಟ್ ಮಾಡ್ತಿರೋದು. ಬಹಳ ಪವಿತ್ರವಾದ ಸ್ಥಳ ಕೂಡ. ಹಾಗೆ ಇಲ್ಲಿ ಸತ್ತಂತಹ ಆತ್ಮಗಳಿಗೆ ಒಳ್ಳೆಯದನ್ನು ಬಯಸೋಣ. ಯಾಕಂದರೆ ಮಾತೇ ಬರ್ತಾಯಿಲ್ಲ, ಅಷ್ಟು ಶಾಕ್ ಆಗ್ತಾಯಿದೆ. ಯಾಕಂದರೆ ಪ್ರೇಯರಿಗೆ ಬರುವಂತಹ ಜಾಗದಲ್ಲಿ ಯಾವತ್ತೂ ಏನೂ ಆಗಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಪ್ರೇಯರಿಗೆ ನಾವೆಲ್ಲ ಬರೋದು ನಮ್ಮ ಮನಃಶಾಂತಿಗೆ ಅಥವಾ ನಮ್ಮ ಭಗವಂತನಲ್ಲಿ ನಾವೇನೋ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ. ಅಂಥ ಜಾಗದಲ್ಲಿ ಈ ಥರ ಒಂದು ಹತ್ಯಾಕಾಂಡ ನಡೆದಿದ್ದು ಬಹಳ ವಿಷಾದನೀಯ ಅಂತಲೇ ಹೇಳಬೇಕು. ಸೊ ಬನ್ನಿ ಒಳಗೆ ಅಲ್ ಖಲೀಲಿ ಮಾಸ್ಕ್ ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ಹೆಬ್ರಾನ್ಗೆ ಇನ್ನೊಂದು ಹೆಸರು ಕೂಡ ಇದೆ, ಅದು ಅಲ್ ಖಲೀಲ್. ಸೊ ಈ ಒಂದು ಊರಿಗೆ ಅಲ್ ಖಲೀಲ್ ಅಂತ ಇದೆ. ಯಾಕೆ ಅಂದರೆ ಅಲ್ ಖಲೀಲ್ ಅಂದರೆ ಫ್ರೆಂಡ್ ಆಫ್ ಗಾಡ್, ಭಗವಂತನ ಸ್ನೇಹಿತ ಅಂತ ಅರ್ಥ. ಅಬ್ರಹಾಮ್ ಇದ್ದಾರಲ್ಲ, ಸೊ ಅವರ ಸ್ನೇಹಿತ ಆಗಿದ್ದವರು ಅಲ್ ಖಲೀಲ್. ಸೊ ಅವ್ರಿಗೆ ಭಗವಂತನ ಸ್ನೇಹಿತ ಅಂತ ಕೂಡ ಕರೀತಾರೆ. ಅದಕ್ಕೋಸ್ಕರ ಈ ಒಂದು ಮಾಸ್ಕನ್ನು ಅವರ ಹೆಸರಲ್ಲಿ ಇಟ್ಟಿರೋದು ಬಹಳ ಖುಷಿಯ ವಿಷಯ. ಬನ್ನಿ ಒಳಗೆ ಮಾಸ್ಕ್ ಹೇಗಿದೆ ತೋರಿಸ್ತೀನಿ. ಆ್ಯಕ್ಚುಯಲ್ ಮಾಸ್ಕ್ ಇರೋದು ಈ ಒಂದು ಗುಹೆ ಒಳಗೆ. ಇಲ್ಲಿಂದ ಇದನ್ನು ಓಪನ್ ಮಾಡಿದ್ರೆ ಬಹಳ ಆಳವಾದ ಗುಹೆ ಇದೆ. ಇದರ ಕೆಳಗಡೆ ದೊಡ್ಡ ಮಾಸ್ಕ್ ಇದೆ. ಈಗ ಅದನ್ನು ಆ್ಯಕ್ಸಸ್ ಮಾಡೋಕ್ಕಾಗಲ್ಲ ಅಂತ ಮೇಲೆ ಈ ಒಂದು ಮಾಸ್ಕನ್ನ ಕಟ್ಟಿದ್ದಾರೆ. ನೋಡಿ ಇವರು ಬ್ರದರು ಮದುವೆ ಆಗ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಬ್ರೋ. ಹಳ್ಳಕ್ಕೆ ಬೀಳ್ತಾ ಇದ್ದೀರಾ. ಐ ವಿಶ್ ಯು ಆಲ್ ದ ಬೆಸ್ಟ್. ಟೆಲ್ ಹಿಮ್ ದಟ್ ಹಿ ಈಸ್ ಫಾಲೋಯಿಂಗ್ ಇನ್ ದ ಟ್ರ್ಯಾಪ್ ಆಫ್ ಮ್ಯಾರೇಜ್ ಫಾರ್ ಎವರ್. ಸೊ ಇವರ ಮಾಸ್ಕ್ ಮೇಲೆ ಇಸ್ರೇಲಿ ಫ್ಲಾಗ್ಸ್ನ ನೀವು ಅಬ್ಸರ್ವ್ ಮಾಡ್ಬೋದು. ಪ್ಯಾಲೆಸ್ತೇನಿಯನ್ ಮಾಸ್ಕ್ ಮೇಲೆ ಇಸ್ರೇಲಿ ಫ್ಲಾಗ್, ಅದೇ ಇಲ್ಲಿಯ ಸಮಸ್ಯೆ. ಅರಬ್ ಮುಸಲ್ಮಾನರು ಇದನ್ನ ಸ್ಯಾಂಚುರಿ ಆಫ್ ಅಬ್ರಹಾಂ ಅಂತ ಕರೆದ್ರೆ, ಯಹೂದಿ ಜನರು ಇದನ್ನ ಕೇವ್ ಆಫ್ ಪೇಟ್ರಿಯಾಕ್ ಅಥವಾ ಟಾಂಬ್ ಆಫ್ ದ ಪೇಟ್ರಿಯಾಕ್ಸ್ ಅಂತ ಕರೀತಾರೆ. ಪೇಟ್ರಿಯಾಕ್ ಜೇಕಬ್ ಅವರ ಸ್ಥಳ ಇದು. ನಮ್ಮ ಪಿತಾಮಹನ ಸ್ಥಳ, ಪುಣ್ಯ ಸ್ಥಳ. ನಮಗೆ ಮಾತ್ರ ಪೂಜೆ ಮಾಡೋದಕ್ಕೆಲ್ಲ ಅರ್ಹತೆ ಇರೋದು ಅಂತ ಈ ಸೈಡಿಂದ ಇವ್ರು ಪೂಜೆ ಮಾಡ್ತಾರೆ, ಆ ಸೈಡಿಂದ ಅವ್ರು ಪೂಜೆ ಮಾಡ್ತಾರೆ. ಮಧ್ಯ ಸದಾ ಜಗಳ ಕದನ ಇದ್ದೇ ಇರುತ್ತೆ. ಒಬ್ರಿಗೊಬ್ರು ಡಿಸ್ಟರ್ಬ್ ಮಾಡೋದು, ಹೊಡೆದಾಟ ಬಡ್ದಾಟ ಸಿಕ್ಕಾಪಟ್ಟೆ ಜಾಸ್ತಿ. ಈ ಕಡೆ ಯಹೂದಿಗಳು ಪ್ರೇ ಮಾಡ್ತಾರಂತಹ ಸಿನಗೋಗ ದೇವಸ್ಥಾನವನ್ನು ನೀವು ನೋಡ್ಬೋದು. ಆ ಸೈಡು ಮುಸಲ್ಮಾನರು ತಮ್ಮ ಮಸೀದಿ ಒಳಗೆ ದ್ವೇಷ. ಆ ದ್ವೇಷ ಸಾಧಿಸ್ತಾನೆ ಹೋದರೆ ಯುದ್ಧ ಮುಗಿಯದ ಕತೆ. ಅದೇ ಇಲ್ಲ ಇರೋದು. ಹೆಬ್ರಾನು ಇನ್ನೊಂದು ಬಹಳ ಫೇಮಸ್ ಆದ ಆರ್ಟ್ಗೆ ಪ್ರಸಿದ್ಧ. ಅದೇನಪ್ಪ ಅಂದರೆ ಗಾಜಿಂದ ಮಾಡುವಂತಹ ಕಲೆ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇದನ್ನೆಲ್ಲ ಇಲ್ಲಿಯ ಲೋಕಲ್ ಆರ್ಟಿಸ್ಟ್ ಮಾಡ್ತಾರೆ. ವಾವ್! ಆರ್ ಯು ದ ಗ್ಲಾಸ್ ಆರ್ಟಿಸ್ಟ್? ವಾವ್! ನೋಡಿ ಗ್ಲಾಸ್ ಅದನ್ನು ಮಾಡುವಂತಹ ಜಾಗ.
ಇಟ್ ಲುಕ್ಸ್ ಲೈಕ್ ಅ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟಲ್ ಪ್ಲೇಸ್. ನೋಡಿ ಗ್ಲಾಸ್ ಮಾಡಿಟ್ಟಿದ್ದಾರೆ. ಮೋಸ್ಟ್ಲಿ ಇವಾಗ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ವಾವ್, it does not break. It's strong, it can endure. ಓ ನೋಡ್ರಿ, ಇದು ಗಾಜಿಂದ ಮಾಡಿರೋದು, ಇದೆಲ್ಲ ಕೈಯಿಂದ ಮಾಡಿರೋದು, ಯಾವುದು ಫ್ಯಾಕ್ಟ್ರಿ ಮೇಡಲ್ಲ ಇದು. ಇದೇ ಜಾಗದಲ್ಲೇ ತಯಾರಿಸಿರೋದು. ಏನು ಕ್ಲಾಸಿಕ್ ಆಗಿದೆ ನೋಡಿ. ಆಹಾ ಆಹಾ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಎಂತೆಂಥ ಕಲೆಗಾರರು ಇದ್ದಾರೆ ಜಗತ್ತಲ್ಲಿ. ಆಮೇಲೆ ಸೆರಾಮಿಕ್ ವರ್ಕ್ ಮಾಡೋರು ಕೂಡ ಇದ್ದಾರೆ ಇಲ್ಲಿ. ಎಂಥ ಅಂಗಡಿ ನೋಡಿ ಇದು, ಸಾಕಾಗಿದೆ ಮಾತ್ರ. ವಾವ್, ಇದು ಮಾತ್ರ ಆಸಮ್. ತಳ್ಳಿದ್ರು ಹಿಂಗೆ ಮಾಡಿದ್ರು ಒಡೆದೋಗಲ್ವಂತೆ. ಸ್ವಾಗತ ನಿಮಗೆ. ನನ್ನ ಜೊತೆಗಿದ್ದಾರೆ ಯಾಕೂಬ್ ಬಾಯ್. ನಾವಿದ್ದೀವಿ ಪ್ಯಾಲೆಸ್ತೇನಿಯನ್ ಜಾಗವಾದ ಹೆಬ್ರಾನ್ ಅಥವಾ ಅಲ್ ಖಲೀಲ್ ನಗರದಲ್ಲಿ. ಈಗ ಏನು ನೀವು ನೋಡ್ತಾ ಇದ್ದೀರಾ, ಇದೊಂದು ಒಳ್ಳೆ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಜಾಗ ಥರ ಇದೆ. ಆದರೆ ಈ ಒಂದು ಜಾಗದಲ್ಲಿ ಪ್ರಪಂಚದ ಅತ್ಯಂತ ಸುಂದರ ಗಾಜಿನ ಕಲಾಕೃತಿಗಳನ್ನು ಮಾಡಲಾಗುತ್ತೆ. ನೀವು ನೋಡ್ತಾ ಇದ್ದೀರಾ ಇಡೀ ರೂಮಲ್ಲಿ ನೋಡಿ ಹೇಗಿದೆ ಅಂತ. ಅಪ್ಪ, ಅತ್ಯದ್ಭುತವಾಗಿರುವಂತಹ ಜಾಗ. ಆದರೆ ಒಂದು ಸಮಸ್ಯೆ ಇದೆ. ಅದೇನಪ್ಪ ಅಂದರೆ, ಕಳೆದ 8 ತಿಂಗಳುಗಳಿಂದ ಈ ಒಂದು ಅವನ್ನು ಶುರುವಾಗಿಲ್ಲ. ಯಾಕೆ? ಯುದ್ಧದಲ್ಲಿ ಬೇಕಾದಷ್ಟು ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಿ ಬಾಂಬ್ ದಾಳಿ, ಗನ್ ದಾಳಿ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೂ ಓವನ್ಗೂ ಏನು ಸಂಬಂಧ ಅಂತ ಕೇಳೋದಾದ್ರೆ, ಬಿಸ್ನೆಸ್ ಇಲ್ಲ, ಟೂರಿಸ್ಟ್ಗಳಿಲ್ಲ, ಯಾರೂ ಬರ್ತಾ ಇರೋದ್ರಿಂದ ಪ್ರೊಡಕ್ಷನ್ ಮಾಡಿದ್ರೆ ಯೂಸ್ಲೆಸ್ಸು. ಅದಕ್ಕೆ ಈ ಒಂದು ಅವನ್ನು ಶುರುವಾಗೋದಕ್ಕೆ ಉರಿ ಹಚ್ಚಿದ್ರೆ 48 ಅವರ್ಸ್ ಬೇಕಂತೆ ಈ ಒಂದು ಅವನ್ ಹತ್ಕೊಳ್ಳೋದಕ್ಕೆ, ಮತ್ತೆ ಗ್ಲಾಸ್ನ ತಯಾರು ಮಾಡೋದಕ್ಕೆ, ಸಿದ್ಧ ಆಗೋದಕ್ಕೆ. ಇದಕ್ಕೆ ಬಳಕೆ ಮಾಡುವಂಥದ್ದು ಹಳೆ ಇಂಜಿನ್ ಆಯಿಲ್. ಇಲ್ಲಿ ಕಾಣಿಸ್ತಾ ಇರ್ಬೇಕು ನಿಮಗೆ. ಈ ಗಾಡಿಗಳಲ್ಲಿ ಇಂಜಿನ್ ಆಯಿಲ್ ಇರುತ್ತಲ್ಲ, ಅದನ್ನ ಹಳೆಯದನ್ನ ತೆಗೆದು ಕಲೆಕ್ಟ್ ಮಾಡಿ ಇದರ ಮೂಲಕ ಇಲ್ಲಿ ಯೂಸ್ ಮಾಡ್ತಾರೆ. ಒಂದು ಸಲ ಈ ಒಂದು ಅವನ್ನು ಶುರುವಾದರೆ 48 ಗಂಟೆ ಬೇಕು ಆ ಒಂದು ಹದಕ್ಕೆ ಬರೋಕ್ಕೆ. ಅದಾದ್ಮೇಲೆ ಯಾಕೂಬ್ ಬಾಯಿ ಕಡ್ಡಿ ಇಟ್ಕೊಂಡು ಬ್ಲೋ ಮಾಡ್ತಾರೆ ಅಂತ. ಅದೊಂಥರ ಕೆಂಪು ಉಂಡೆ ಥರ ಇರುತ್ತೆ ನೋಡಿ ಅಲ್ಲಿ. ಸೊ ಅನ್ಫಾರ್ಚುನೇಟ್ಲಿ ನಾವಿವಾಗ ನೋಡಕ್ ಆಗ್ತಾ ಇಲ್ಲ, ಯಾಕೆಂದ್ರೆ ಯುದ್ಧ ನಡೀತಾ ಇದೆ. ಇವರ ಅವನ್ ಬಂದಾಗಿದೆ. ಬಟ್ ಐ ಹೋಪ್ ಮತ್ತೆ ಬಿಸ್ನೆಸ್ ಎಲ್ಲ ಸರಿ ಹೋಗುತ್ತೆ, ಟೂರಿಸ್ಟ್ ಎಲ್ಲ ಬರ್ತಾರೆ. ಆಲ್ ಆರ್ ವೆಲ್ಕಮ್ ಟು ಪ್ಯಾಲೆಸ್ತೀನ್. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಯಾಕೂಬ್ ಭಾಯ್. ಥ್ಯಾಂಕ್ ಯು ಫಾರ್ ಯುವರ್ ಬ್ಯೂಟಿಫುಲ್ ಶಾಪ್ ಅಂಡ್ ಯು ಆರ್ ಅ ಗ್ರೇಟ್ ಆರ್ಟಿಸ್ಟ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಥ್ಯಾಂಕ್ ಯು. ಈ ಒಂದು ಕಲೆಯನ್ನ ಇವ್ರಿಗೆ ಹೇಳ್ಕೊಟ್ಟಿದ್ದು ಇವ್ರ ತಂದೆ ಅಂತೆ. ಓಕೆ. كان عمري 5 سنوات. He was 5 years old when he started to learn it. From 5 years. هذه بدك تزرعها في الواحد يزرعها. It's something you have to plant inside the animal because it's difficult. صعب. It's very difficult. Did you teach somebody else, your son? علمت حدا أولادك? بدي احاول، عندي 8 شباب. He has 8 ان شاء children. الله في واحد عندي صغير. He's trying to learn them. ಓಕೆ. ನೋಡಿ, ನಮ್ಮ ಬ್ರದರು ಎಲ್ಲ ಟ್ರಾನ್ಸ್ಲೇಟ್ ಮಾಡಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್, ಬಿಕಾಸ್ ವಿತೌಟ್ ಟ್ರಾನ್ಸ್ಲೇಟಿಂಗ್ it is impossible to tell people this real story. So friends like him are so important to you. I thank him for walking me. ಬಹಳ ಖುಷಿ ಆಯಿತು. ನನ್ನ ಜೊತೆ ವಾಕ್ ಮಾಡಿದ್ರು, ಎಲ್ಲ ತೋರಿಸಿದ್ರು, ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. Thank you. ಸೊ ಇದು ಇಸ್ರೇಲಿ ಸೆಟಲ್ಮೆಂಟು. ಇದನ್ನು H1 ಅಂತ ಕರೀತಾರೆ. ಇದು ಪ್ಯಾಲೆಸ್ಟೈನಿಯನ್ ಸೆಟಲ್ಮೆಂಟು H2 ಅಂತ ಕರೀತಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಸ್ರೇಲಿ ಸತ್ತೋರ್ನ ದಫನ್ ಮಾಡುವಂತಹ ಜಾಗ. ಇಲ್ಲಿ ಇಸ್ಲಾಂ ಪ್ರಕಾರ
ಮುಸ್ಲಿಮ್ಸ್ನ ದಫನ್ ಮಾಡಿರುವಂತಹ ಜಾಗ. ಸೊ ಒಂದೇ ಜಾಗದಲ್ಲಿ ಈ ಒಂದು ಇಮ್ಯಾಜಿನರಿ ಲೈನ್ ಅಂತ ಅಂದ್ಕೊಳ್ಳಿ. ಈ ಕಡೆ ಜೂಯಿಶ್ ಸೆಟ್ಲ್ಮೆಂಟು, ಈ ಕಡೆ ಪ್ಯಾಲೆಸ್ಟೈನಿಯನ್ ಸೆಟ್ಲ್ಮೆಂಟು. ಮೇಲ್ಗಡೆ ಅಲ್ಲಿ ನೋಡಿ ಬಂದೀವಿ, ಅಲ್ಲೂ ಕೂಡ ಒಂದು ಇಸ್ರೇಲಿ ಫ್ಲ್ಯಾಗ್ ಇದೆ, ಅದು ಕೂಡ ಇಸ್ರೇಲಿ ಸೆಟ್ಲ್ಮೆಂಟು. ಸೊ ಒಂದೇ ಜಾಗದಲ್ಲಿ ಹೋರಾಟ. ಎಲ್ಲದಕ್ಕಿಂತ ಇಲ್ಲಿ ಇಷ್ಟ ಆಗಿದೆ ನನಗೆ ಇಲ್ಲಿಯ ವಾಟರ್ ಟ್ಯಾಂಕು. ಸಾಕಾಗಿದೆ ರೀ ನೋಡಿ ವಾಟರ್ ಟ್ಯಾಂಕು. ಸೊ ಹೆಬ್ರಾನ್ ಸಿಟಿ ಟೂರ್ನ ನಂತರ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಹೋಸ್ಟ್ ಅದೆಲ್ ಅವರ ಮನೆಗೆ ನಾನು ಉಳಿಯೋಕ್ಕೆ ಹೋಗ್ತಾ ಇದ್ದೀನಿ. ಬ್ಯಾಗೆಲ್ಲ ತೊಗೊಂಡೆ. ವೆಲ್ಕಮ್. ಹಾಯ್ ಬ್ರೋ, ವಾಟ್ ಈಸ್ ದ ನೇಮ್ ಆಫ್ ದ ಡಿಶ್? ಮೊಲಾಕ್. ನೋಡಿ ಇಲ್ಲಿ ಕುರಿಯ ಇಂಟೆಸ್ಟೈನು, ಬೋಟಿ ಕಲೀಜ. ನಮ್ಮಲ್ಲಿ ಬೋಟಿ ತಿಂತೀವಲ್ಲ ಆ ಥರ ಇಲ್ಲಿ ಇದನ್ನು ಬಿಸಿ ಬಿಸಿ ಸೂಪ್ ಥರ ಮಾಡಿ ಇಲ್ಲಿ ಜನಗಳೆಲ್ಲ ನಿಂತ್ಕೊಂಡು ಬ್ರೆಡ್ ಜೊತೆ ತಿಂತಾ ಇದ್ದಾರೆ. ರೈಟ್ ಇನ್ ಬಿಟ್ವೀನ್ ಅ ಸರ್ಕಲ್. ಸೊ ಇಲ್ಲಿಯ ಲೋಕಲ್ ಕಿಚನ್ಗೆ ಬಂದಿದ್ದೀವಿ. ಇವತ್ತು ರಾತ್ರಿಯ ಊಟ ಫೈನಲಿ ಅನ್ನ ಸಿಗ್ತಾ ಇದೆ ನಮಗೆ. ನೋಡಿ ಇಲ್ಲಿ ಸ್ಪೆಷಲ್ ಹೆಬ್ರಾನ್ ಬಾರ್ಬಿಕ್ಯೂ. ಅದಾದಮೇಲೆ ಅನ್ನ, ಬಹಳ ದಿವಸಗಳ ನಂತರ ಅನ್ನ ಕಾಣಿಸ್ತಾ ಇದೆ ಇಲ್ಲಿ. ಇದು ನಾರ್ಮಲ್ ರೈಸು, ಇದು ಸ್ವಲ್ಪ ಸ್ಪೈಸಿ ರೈಸು, ಇದು ಕೇಸರಿ ರೈಸು. ಅದರ ಜೊತೆಗೆ ಬೇಕಾದಷ್ಟು ಬೇರೆ ಬೇರೆ ರೀತಿಯ ಹಮ್ಮಸ್ಸು, ಸ್ಯಾಲಡ್ಸು ಎಲ್ಲ ಜೋಡಿಸಿದ್ದಾರೆ. ಇದು ಇವತ್ತಿನ ರಾತ್ರಿಯ ಊಟ. ರೋಡಲ್ಲಿ ಕುದುರೆ ಓಡಿಸ್ಕೊಂಡು ಹೋಗ್ತಾ ಇರುವಂತಹ ಪ್ಯಾಲೆಸ್ತೀನಿ ಹುಡುಗರು. ಹಾಯ್. ಕ್ರೇಜಿ. Sorry? God, please water. Please, please, please. ನಮ್ಮ ಬ್ರದರ್ ಮನೆಗೆ ಬಂದಿದ್ವಿ. ಮನೆ ಪೂರ್ತಿ ಗೋಡೆಯಲ್ಲಿ ಏನೇನೋ ಬರೆದಿದ್ದಾರೆ. ಇಲ್ಲಿ ಒಂದು ಕಡೆ ನಮ್ಮ ಓಮ್ ಕಾಣಿಸ್ತಾ ಇದೆ ನೋಡಿ. ಇವತ್ತು ರಾತ್ರಿ ನಮ್ಮ ಜೀವನ ಇಲ್ಲಿ ಹೆಬ್ರಾನ್ಸ್ ಫಸ್ಟ್ ಕ್ಲಬ್. ಚೆನ್ನಾಗಿದೆ. ಟ್ರೂತ್ ಇಸ್ ವಾಟ್ ವಿ ಬಿಲೀವ್ ಇನ್. ಸತ್ಯ ಯಾವುದು? ಈಟ್ ಬಾಬಿ ನಾಟ್ ಕೌ. There is water, but there must be way. ಇವತ್ತು ನಾನು ರಾತ್ರಿ ಉಳ್ಕೊಳ್ತಿರುವಂತಹ ರೂಮು ಚೆನ್ನಾಗಿದೆ ಅಲ್ಲ?